ಹಾಯ್, ದಿಸ್ ಈಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ 51,000 ಅತಿಥಿ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಆದೇಶ ಮಾಡಿದೆ. ಅದರ ಜೊತೆಗೇ ಸಪ್ರೇಟಾಗಿಯೂ ಕೂಡ ಆದೇಶವನ್ನು ಮಾಡಿದೆ. ಅಂದರೆ ಪ್ರೈಮರಿ ಹಂತಕ್ಕೆ 30,337 ಹುದ್ದೆಗಳನ್ನು ಪ್ರಥಮ ಹಂತದಲ್ಲಿ ತುಂಬಿಕೊಳ್ಳಿಕ್ಕೆ ಆದೇಶ ಮಾಡಿದ್ದಾರೆ. ಹಾಗೆಯೇ ಪ್ರೌಢಶಾಲೆಯಲ್ಲಿ 9,730 ಹುದ್ದೆಗಳನ್ನು ಪ್ರಥಮ ಹಂತದಲ್ಲಿ ತುಂಬಿಕೊಳ್ಳಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಸರ್, ಮತ್ತು ಬಾಕಿ ಹುದ್ದೆಗಳನ್ನು ಯಾವಾಗ ತುಂಬಿಕೊಳ್ತಾರೆ ಅಂತ ಹೇಳಿದರೆ, ಎಲ್ಲ ಈ ಪ್ರಥಮ ಹಂತದ ಎಲ್ಲ ಹುದ್ದೆಗಳನ್ನು ಫಿಲಪ್ ಮಾಡಿದಾದಮೇಲೆ ಇನ್ನೂ ಎಲ್ಲಾದರೂ ಅವಶ್ಯಕತೆ ಇದೆಯಾ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಎರಡನೇ ಹಂತದಲ್ಲಿ ಇನ್ನುಳಿದಂಥ ಹುದ್ದೆಗಳನ್ನು ಫಿಲಪ್ ಮಾಡ್ಕೊಳ್ತಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅಂತಹ ಅತಿಥಿ ಶಿಕ್ಷಕರ ನೇಮಕಾತಿಗೆ ನೀವು ಹೋಗಬೇಕು ಅಂತ ಹೇಳಿದರೆ ಅಥವಾ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದರೆ ನಿಮ್ಮ ಹತ್ರ ಯಾವೆಲ್ಲ ಪ್ರಮುಖ ಪ್ರಮಾಣ ಪತ್ರಗಳು ಇರಬೇಕು ಅನ್ನೋದನ್ನು ಕುರಿತು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಕೆಲವೊಮ್ಮೆ ರೆಸಿಪಿಯೆಂಟ್ ಐ ಡಿ ಕೊಡಿ ಅಂತ ಕೇಳ್ತಾರೆ. ಅಂಥ ಸಂದರ್ಭದಲ್ಲಿ ನಿಮಗೆ ರೆಸಿಪಿಯೆಂಟ್ ಐ ಡಿ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಕೆಲವೊಂದು ಸಾರಿ ಕೆಲವೊಂದು ಸ್ಕೂಲಲ್ಲಿ ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟನ್ನು ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ನೋಡಿದರೆ ಇನ್ ಡೀಟೇಲ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಹಾಗೆ ನನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಫಾರ್ಮ್ಯಾಟ್ ಯಾವುದಿರುತ್ತೆ ಅಂತ ಹೇಳಿದರೆ, ಇದು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತಹ ಫಾರ್ಮ್ಯಾಟ್ ಆಗಿರುತ್ತೆ. ಸೊ ಇಲ್ಲಿ ಶಾಲೆಯ ಹೆಸರನ್ನು ಬರೀಬೇಕು, ಅಭ್ಯರ್ಥಿ ಹೆಸರು ಬರೀರಿ, ತಂದೆ ಹೆಸರು, ಜನ್ಮ ದಿನಾಂಕ, ಆಮೇಲೆ ನಿಮ್ಮ ವಿಳಾಸವನ್ನು ಕಂಪ್ಲೀಟಾಗಿ ಎಲ್ಲೂ ಚಿತ್ತ ಕಾಟ್ ಮಾಡ್ದೇನೆ ನೀಟಾಗಿ ಬರೀರಿ. ಅಂದರೆ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತೆ, ಅದಕ್ಕೋಸ್ಕರ ನೀಟಾಗಿ ಬರೆದ್ರೆ ಒಳ್ಳೆ ಇಂಪ್ರೆಷನ್ ಇರುತ್ತೆ. ಹಾಗೆ ನಿಮ್ಮ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ತುಂಬಬೇಕಾಗುತ್ತೆ. ಫಸ್ಟಿಗೆ SSLC ಪರ್ಸೆಂಟೇಜು, PUC ಪರ್ಸೆಂಟೇಜು, D.Ed ಪರ್ಸೆಂಟೇಜು, BA ಪರ್ಸೆಂಟೇಜು, B.Ed ಪರ್ಸೆಂಟೇಜು, TET ನಿಮ್ಮ ಹತ್ರ ಕ್ವಾಲಿಫೈ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಮೆನ್ಷನ್ ಮಾಡಿ. ಇಲ್ಲ ಅಂತ ಹೇಳಿದರೆ ಏನು ತೊಂದರೆ ಇಲ್ಲ, ಇದು ಎಸೆನ್ಸಿಯಲ್ ಏನಿಲ್ಲ, ಹಾಗಾಗಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ಲ ಸರ್ಟಿಫಿಕೇಟ್ಗಳನ್ನು ಲಗತ್ತಿಸಿದ್ದೇನೆ ಅಂತ ಹೇಳಿ ಬರೆದ್ರೆ ಅಷ್ಟು ಸಾಕು. ಅದ್ರ ಜೊತೆಗೆ ಯಾವ ವಿಷಯಕ್ಕೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಪಾಸ್ ಮಾಡಬೇಕು. ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷು, ಹಿಂದಿ ಇದ್ದರೆ ಹಿಂದಿ, ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಇದರಲ್ಲಿ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಅದನ್ನು ಮೆನ್ಷನ್ ಮಾಡಿ. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇರೋದು 1 to 5th ಆಗಿದ್ದರೆ PSTಗೆ ಮಾರ್ಕ್ ಮಾಡಿ, 6 to 8th ಆಗಿದ್ದರೆ GPT ಮಾರ್ಕ್ ಮಾಡಿ. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಬರೀಬೇಕು. ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಕೇಳಿದ್ದಾರೆ. ಬ್ಯಾಂಕ್ ಡೀಟೇಲ್ಸ್ ಅಂತ ಬಂದಾಗ ಅಕೌಂಟ್ ಹೋಲ್ಡರ್ ನೇಮ್ ಬರೀಬೇಕು, ಅಕೌಂಟ್ ನಂಬರ್ ಬರೀರಿ, ಬ್ರ್ಯಾಂಚ್ ಯಾವುದು, ಆಮೇಲೆ IFSC ಕೋಡನ್ನು ಇಲ್ಲಿ ನೀಟಾಗಿ ಬರೀಬೇಕು. ಅದ್ರ ಜೊತೆಗೆ ನಾನು ಆವಾಗಲೇ ಹೇಳಿದೆ ರೆಸಿಪಿಯೆಂಟ್ ಐ ಡಿಯನ್ನು ಕೇಳ್ತಾರೆ ಅಂತ ಹೇಳಿ. ಸರ್, ರೆಸಿಪಿಯೆಂಟ್ ಐ ಡಿ ಅಂದರೆ ಏನು ಅಂತ ಕೇಳಿದರೆ ಇಲ್ಲಿದೆ ನೋಡಿ. ಸೊ ಈ ರೀತಿ ರೆಸಿಪಿಯೆಂಟ್ ಐ ಡಿ ಅಂದರೆ ಏನು ಅಂತ ಕೇಳಿದರೆ, ಈಗ ಒಬ್ಬ ಅಭ್ಯರ್ಥಿ ಇರ್ತಾರೆ, ಅವರು ಮೊದಲೇ ಹೋದ ವರ್ಷ ಅಥವಾ ಅದರ ಹಿಂದಿನ ವರ್ಷ ಅತಿಥಿ ಶಿಕ್ಷಕರಾಗಿ ಕೆಲಸ ಬೇರೆ ಸ್ಕೂಲಲ್ಲಾಗಿರ್ಬೋದು ಅಥವಾ ಅದೇ ಸ್ಕೂಲಲ್ಲಾಗಿರ್ಬೋದು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿರ್ತಾರೆ. ಹಾಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಒಂದು ರೆಸಿಪಿಯೆಂಟ್ ಐ ಡಿಯನ್ನು ಕ್ರಿಯೇಟ್ ಮಾಡಿರ್ತಾರೆ. ಸೊ ಆ ರೆಸಿಪಿಯೆಂಟ್ ಐ ಡಿಯನ್ನು ಎಂಟರ್ ಮಾಡಿದ ತಕ್ಷಣವೇ ಅವರ ಎಲ್ಲ ಡೀಟೇಲ್ಸು ಅಲ್ಲಿ ಬಂದುಬಿಡುತ್ತೆ. ಹಾಗಾಗಿ ನೀವು ಸ್ಕೂಲಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲಿಕ್ಕೆ ಹೋದಾಗ ಈ ರೆಸಿಪಿಯೆಂಟ್ ಐ ಡಿಯನ್ನು ಕೇಳುವ ಸಾಧ್ಯತೆ ಇರುತ್ತೆ. ಅದು ಇತ್ತು ಅಂತ ಹೇಳಿದರೆ ನಿಮ್ಮ ಎಲ್ಲ ಡೀಟೇಲ್ಸನ್ನು ಮತ್ತೆ ಏನು ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಅವರಿಗೆ ಇರೋದಿಲ್ಲ. ಅದಕ್ಕೋಸ್ಕರನೇ ಅದನ್ನು ಕೇಳ್ತಾರೆ. ಹಾಗಂತ ಈಗ ಹೊಸ ಅಭ್ಯರ್ಥಿಗಳು ಇರ್ತಾರೆ, ಈಗ ತಾನೇ D.Ed B.Ed ಮುಗಿಸ್ಕೊಂಡು ಬಂದಿರತಕ್ಕಂಥ ಅಭ್ಯರ್ಥಿಗಳಿರ್ತಾರೆ, ಅವರಿಗೆ ರೆಸಿಪಿಯೆಂಟ್ ಐ ಡಿ ಅಂದರೆ ಗೊತ್ತಿರಲ್ಲ. ಫಸ್ಟ್ ಟೈಮ್ ಅಪ್ಲಿಕೇಶನ್ ಕೊಡಲಿಕ್ಕೆ ಹೋದಾಗ ಈ ರೆಸಿಪಿಯೆಂಟ್ ಐ ಡಿ ನಿಮ್ಮ ಹತ್ರ ಇರೋದಿಲ್ಲ. ನೀವು ಅಪ್ಲಿಕೇಶನ್ ಕೊಟ್ಟು ಸುಮ್ಮನೆ ಬರಬೇಕು. ಆಮೇಲೆ ಆ ರೆಸಿಪಿಯೆಂಟ್ ಐ ಡಿಯನ್ನು ಆ ಸ್ಕೂಲ್ನವರು ಏನು ಮಾಡ್ಕೊಳ್ತಾರೆ, ಕ್ರಿಯೇಟ್ ಮಾಡ್ಕೊಳ್ತಾರೆ. ಇಲ್ಲ ಅಂತ ಹೇಳಿದರೆ, ನಾನು ಸರ್ವಿಸ್ ಮಾಡಿದ್ದೀನಿ, ನನಗೆ ಆಲ್ರೆಡಿ 2-3 ವರ್ಷದಿಂದ ಸರ್ವಿಸ್ ಮಾಡ್ತಾನೆ ಬಂದಿದ್ದೀನಿ ಅಂತ ಹೇಳಿದರೆ ನಿಮ್ಮ ಹೆಸರಿನಲ್ಲಿ ಒಂದು ರೆಸಿಪಿಯೆಂಟ್ ಐ ಡಿ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ಆ ರೆಸಿಪಿಯೆಂಟ್ ಐ ಡಿಯನ್ನು ನೀವು ಇಲ್ಲಿ ಕೊಟ್ಟರೆ ನಿಮ್ಮ ಡೀಟೇಲ್ಸನ್ನು ಮತ್ತೊಂದು ಸಾರಿ ಸಬ್ಮಿಟ್ ಮಾಡೋ ಅವಶ್ಯಕತೆ ಇರಲ್ಲ. ಅವರು ಎಲ್ಲ ರೆಸಿಪಿಯೆಂಟ್ ಐ ಡಿ ಹಾಕಿಬಿಟ್ರೆ ಬಂದುಬಿಡತ್ತೆ. ಸರ್, ನನಗೆ ಗೊತ್ತೇ ಇಲ್ಲ, ನಾನು ವರ್ಕ್ ಮಾಡಿದ್ದೀನಿ, ಆದರೆ ನನಗೆ ರೆಸಿಪಿಯೆಂಟ್ ಐ ಡಿಯನ್ನು ಅವ್ರು ಕೊಟ್ಟಿಲ್ಲ ಅಥವಾ ನನಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದರೆ, ನಿಮ್ಮ ಸ್ಕೂಲಲ್ಲಿ ಕ್ಲರ್ಕ್ಗಳನ್ನು ಕೇಳಿ ಆ ರೆಸಿಪಿಯೆಂಟ್ ಐ ಡಿಯನ್ನು ಪಡೆದುಕೊಳ್ಳಿ. ಆ್ಯಕ್ಚುಲಿ ಅವ್ರು ತೋರಿಸೋದಿಲ್ಲ, ಬಟ್ ನೀವು ಅದನ್ನು ಸ್ವಲ್ಪ ವಿನಮ್ರತೆಯಿಂದ ಪಡೆದುಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗೆ ನೀವು ಅದನ್ನು ಪಡೆದುಕೊಳ್ಬೋದು. ಸೊ ಆ ರೆಸಿಪಿಯೆಂಟ್ ಐ ಡಿ ಇದ್ದರೆ ನಿಮ್ಮ ಹತ್ರ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಸೊ ಇಷ್ಟು ಮೆನ್ಷನ್ ಮಾಡಿದಾದಮೇಲೆ ಇಲ್ಲಿ ನಿಮ್ಮ ಸೈನ್ ಹಾಕಬೇಕು. ಆಮೇಲೆ ಇಲ್ಲಿ ಹೆಡ್ ಮಾಸ್ಟರ್ ಸೈನನ್ನು ಹಾಕಿಸ್ಕೊಳ್ಳಿ. ಇದಾದ ಮೇಲೆ
ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ ಇಲ್ಲಿದೆ ನೋಡಿ. ಸೊ ಅತಿಥಿ ಶಿಕ್ಷಕರ ದೃಢೀಕರಣ ಪತ್ರ ಅಂತ ಇದೆ. ಈ ದಾಖಲೆಯನ್ನು ಶಾಲೆಯಲ್ಲಿ ಇಡಬೇಕು. ಈ ಈ ಏನು ತೋರಿಸ್ತಾ ಇದ್ದೀನಲ್ಲ ಇದನ್ನು ಫಿಲಪ್ ಮಾಡಿ ಅವರು ಸ್ಕೂಲಲ್ಲೇ ಇಟ್ಕೊಳ್ತಾರೆ. ಸೊ ನಾನು ಅಂತ ಇದೆ, ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ನಿಮ್ಮ ಹೆಸರನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ನೀವು ಯಾವ ಸ್ಕೂಲಿಗೆ ಜಾಯ್ನ್ ಆಗ್ತಾ ಇದ್ದೀರಿ, ಲೋವರ್ ಪ್ರೈಮರಿಗೆ ಜಾಯ್ನ್ ಆಗ್ತಾ ಇದ್ದೀರಾ ಅಥವಾ ಹೈಯರ್ ಪ್ರೈಮರಿಗೆ ಜಾಯ್ನ್ ಆಗ್ತಾ ಇದ್ದೀರಾ ಅಥವಾ ಹೈಸ್ಕೂಲಿಗೆ ಜಾಯ್ನ್ ಆಗ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಆ ಸ್ಕೂಲ್ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಿ. ಅದ್ರಲ್ಲಿ ಮೆನ್ಷನ್ ಮಾಡಿದಾದಮೇಲೆ ಇದು ಯಾಕೆ ಅಂತ ಕೇಳಿದರೆ ಇಲ್ಲಿದೆ ನೋಡಿ, ಡೀಟೇಲ್ಸ್ ನಿಮಗೆ ಇಲ್ಲಿದೆ. ಶಾಲೆಯಲ್ಲಿ ಅತಿಥಿ ಶಿಕ್ಷಕ ಅಥವಾ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದು ಈ ಮೂಲಕ ಪ್ರಮಾಣೀಕರಿಸುವುದೇನೆಂದರೆ ಚುನಾಯಿತ ಪ್ರತಿನಿಧಿ ಕೆಲಸಗಳಾದ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪುರಸಭೆ ಪಂಚಾಯಿತಿ, ಮಹಾನಗರ ಪಾಲಿಕೆಯ ಪಂಚಾಯಿತಿ ಈ ಎಲ್ಲ ಪಂಚಾಯಿತಿಗಳಲ್ಲಿ ಸದಸ್ಯನಾಗಿರುವುದಿಲ್ಲ ಹಾಗೂ ನನ್ನ ಮೇಲೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಆರೋಪಗಳು ಇರುವುದಿಲ್ಲ ಮತ್ತು ನಾನು ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ರೆಗ್ಯುಲರ್ ತರಗತಿಗೆ ಪ್ರವೇಶ ಪಡೆದಿರುವುದಿಲ್ಲ ಎಂಬುದನ್ನು ದೃಢೀಕರಿಸುತ್ತೇನೆ. ಸರ್, ಇದರ ಅರ್ಥ ಏನು ಅಂತ ಕೇಳಿದರೆ, ನೀವು ಗ್ರಾಮ ಪಂಚಾಯಿತಿಗಾಗಿರ್ಬೋದು ಅಥವಾ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಈ ರೀತಿಯಾದಂತಹ ಯಾವುದೇ ಪಂಚಾಯಿತಿಗಳಲ್ಲಿ ಸದಸ್ಯನಾಗಿ ಆಯ್ಕೆ ಆಗಿಲ್ಲ ಅಂತ ಹೇಳಿ ನೀವು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಅದರ ಜೊತೆಗೆ ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ಗಳಿಲ್ಲ ಅನ್ನೋದನ್ನು, ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಕೇಸ್ಗಳು ನನ್ನ ಮೇಲೆ ಯಾವುದೂ ಇಲ್ಲ ಅನ್ನೋದನ್ನು ಸಲ್ಲಿಸಬೇಕಾಗತ್ತೆ. ಹಾಗೆಯೇ ಅದರ ಜೊತೆಗೇ ಬೇರೆ ಇನ್ನೂ ಎಜುಕೇಷನನ್ನು ಕಂಟಿನ್ಯೂ ಮಾಡಲಿಕ್ಕೋಸ್ಕರ ಬೇರೆ ಕಡೆ ಅಡ್ಮಿಷನನ್ನು ಮಾಡಿ ಇಲ್ಲಿ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದರೆ ಅದು ಕೂಡ ತಪ್ಪಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಅಂಥ ಯಾವುದೇ ತಪ್ಪು ಕಾರ್ಯವನ್ನು ನಾನು ಮಾಡ್ತಾ ಇಲ್ಲ ಅನ್ನೋದಕ್ಕೇ ಈ ದಾಖಲೆಯನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಈ ಮೇಲಿನ ಮಾಹಿತಿಯು ಸತ್ಯವಾಗಿರುತ್ತದೆ. ಒಂದು ವೇಳೆ ತಪ್ಪಾಗಿದ್ದಲ್ಲಿ ನನ್ನನ್ನು ಅತಿಥಿ ಶಿಕ್ಷಕರ ಹುದ್ದೆಯಿಂದ ರದ್ದುಪಡಿಸಿರಿ ಎಂದು ದೃಢೀಕರಿಸುತ್ತೇನೆ. ಸೊ ಈ ರೀತಿಯಾಗಿ ನಿಮ್ಮ ಹತ್ರ ಅವರೊಂದು ಪ್ರಮಾಣ ಪತ್ರವನ್ನು ತಗೊಳ್ತಾರೆ. ಆಮೇಲೆ ಎಷ್ಟೋ ಜನ ಅನ್ಬೋದು ಈಗ ಏನಂತ, ಸರ್ ಪೊಲೀಸ್ ಠಾಣೆಯಿಂದ ವೆರಿಫಿಕೇಷನ್ ಸರ್ಟಿಫಿಕೇಟ್ ಕೊಡಬೇಕಲ್ವಾ ಅಂಥೇಳಿ. ಹೌದು, ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಸರ್ಟಿಫಿಕೇಟ್ ತೊಗೊಂಬ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ಕಳೆದ ವರ್ಷ ಒಂದು ಸ್ವಲ್ಪ ತೊಂದರೆ ಆಯಿತು. ಅತಿಥಿ ಶಿಕ್ಷಕರಾಗಿ ಆಯ್ಕೆಯಾದಂತಹ XYZ ಡಿಸ್ಟಿಕಲ್ಲಿ ಒಂದು ತೊಂದರೆ ಆಯಿತು. ಸೊ ಅಂತಹ ತೊಂದರೆ ಆಗಿರೋದಕ್ಕೋಸ್ಕರನೇ ಈಗ ಹೋದ ವರ್ಷದಿಂದನೇ ಇದನ್ನು ಜಾರಿ ಮಾಡಿಬಿಟ್ರು. ಅತಿಥಿ ಶಿಕ್ಷಕನಾಗಿ ಕೆಲಸ ಮಾಡ್ಬೇಕಂತ ಅನ್ನುವಂಥ ಅಭ್ಯರ್ಥಿಯು ಪೊಲೀಸ್ ಇಲಾಖೆಯಿಂದ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ತಂದು ಕೊಡಬೇಕು ಅಂತ ಹೇಳಿ. ಆದರೆ ಎಲ್ಲ ಡಿಸ್ಟಿಕಲ್ಲೂ ಇದನ್ನು ಪಾಲಿಸ್ತಾ ಇಲ್ಲ. ಕೆಲವೊಂದು ಡಿಸ್ಟಿಕಲ್ಲಿ ಸ್ಟ್ರಿಕ್ಟಾಗಿ ಪಾಲಿಸ್ತಾ ಇದ್ದಾರೆ, ಕೆಲವೊಂದು ಡಿಸ್ಟಿಕಲ್ಲಿ ಹಾಗೆ ಸುಮ್ಮನೆ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದು ಅಲ್ಲಿ ಇರತಕ್ಕಂತಹ ವಾತಾವರಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನನ್ನನ್ನು ಕೇಳಿದರೆ ನೀವು ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಸೊ ನೀವು ಆವಾಗಲೇ ನೋಡಿರುವಂಥದ್ದು ಪ್ರೈಮರಿ ಸೆಕ್ಷನ್ಗೆ ಕೊಡುವಂಥ ಅಪ್ಲಿಕೇಶನ್ ಆಗಿತ್ತು. ಈಗ ಹೈಸ್ಕೂಲ್ ಅಂತ ಬಂದಾಗ ಇಲ್ಲಿ ಪ್ರಧಾನ ಗುರುಗಳಿಗೆ ಅಂತ ಇರುತ್ತೆ. ಶಾಲೆಯ ಹೆಸರು ಬರೀರಿ, ದಿನಾಂಕನ ಮೆನ್ಷನ್ ಮಾಡಬೇಕು. ದಿನಾಂಕನ ಮೆನ್ಷನ್ ಮಾಡಿದಾದಮೇಲೆ ಮೇಲ್ಕಾಣಿಸಿದ ವಿಷಯದನ್ವಯ ನಾನು ಅಂತ ಇದೆ ಅಲ್ವಾ, ಈ ನಾನು ಅಂತ ಇರುವಂಥ ಗ್ಯಾಪಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ ಬಾಕಿ ಎಲ್ಲವನ್ನು ಕೂಡ ಇಲ್ಲಿ ಮಾರ್ಕ್ ಮಾಡ್ತಾ ಹೋಗಿ. SSLC ಮಾರ್ಕ್ ಮಾಡಿ, PUC ಮಾರ್ಕ್ ಮಾಡಿ, ಆಮೇಲೆ ಅದರ ಪರ್ಸೆಂಟೇಜನ್ನು ಬರಿಬೇಕು. D.Ed ಮಾರ್ಕ್ ಮಾಡಿ ಅದರ ಪರ್ಸೆಂಟೇಜನ್ನು ಬರೀರಿ. TET ಇದ್ದರೆ ಮಾರ್ಕ್ ಮಾಡಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿ ಬಿಟ್ಟುಬಿಡಿ. ಇನ್ನು BA ಅಥವಾ BSc ಮಾರ್ಕ್ ಮಾಡಿ ಅದರದ್ದು ಪರ್ಸೆಂಟೇಜನ್ನು ಬರೀಬೇಕು. B.Ed ಮಾರ್ಕ್ ಮಾಡಿ ಅದರ ಪರ್ಸೆಂಟೇಜನ್ನು ಬರೀರಿ. ಅಗೇನ್ TET ಅಂತ ಬಂದಿದೆ, ಸೊ ಬಿಟ್ಬಿಡಿ. ಇಲ್ಲಿ ಆಧಾರ್ ಕಾರ್ಡನ್ನು ಮಾರ್ಕ್ ಮಾಡಿ, ಬ್ಯಾಂಕ್ ಪಾಸ್ಬುಕ್ಕನ್ನು ಮಾರ್ಕ್ ಮಾಡಿ, ಈ ಎಲ್ಲ ಮಾರ್ಕ್ ಮಾಡಿರ್ತಕ್ಕಂತಹ ಸರ್ಟಿಫಿಕೇಟ್ಗಳನ್ನು ಜೆರಾಕ್ಸ್ ಕಾಪಿಯನ್ನು ಈ ಅಪ್ಲಿಕೇಶನ್ಗೆ ನೀವು ಅಟ್ಯಾಚ್ ಮಾಡಿ ಕೊಡಬೇಕಾಗತ್ತೆ. ಸೊ ಇಲ್ಲಿ ಒಂದು ಸಿಗ್ನೇಚರ್ ಹಾಕಿ ಸ್ಥಳ ಯಾವುದು, ದಿನಾಂಕ ಯಾವುದು ಅಂತ ಹೇಳಿ ಮೆನ್ಷನ್ ಮಾಡಿ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಬರೆದು ಕೊಟ್ಟು ಬರಬೇಕಾಗುತ್ತೆ. ಬರೆದು ಕೊಟ್ಟು ಬರೋದಲ್ಲ, ಇದ್ರ ಜೊತೆಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡಿಕೊಡಿ. ಈಗ ನೀವು ಕೇಳ್ಬೋದು, ಸರ್ ಹಾಗಿದ್ರೆ ಹೈಸ್ಕೂಲ್ದವ್ರಿಗೆ ಮೇಲ್ ತಿಳಿಸಿದ್ರಲ್ವಾ ಒಂದು ಪ್ರಮಾಣ ಪತ್ರ, ಆ ರೀತಿಯಾದಂಥ ಪ್ರಮಾಣ ಪತ್ರ ಹೈಸ್ಕೂಲ್ದವ್ರಿಗೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ವಾ ಅಂತ ಕೇಳಿದರೆ, ನಾನು ಮೇಲ್ಗಡೆ ತಿಳಿಸಿರ್ತಕ್ಕಂಥದ್ದು ಅಂದರೆ ಯಾವುದು ಇಲ್ಲಿದೆ ಅಲ್ವಾ, ಇದು ಹೈಸ್ಕೂಲ್ಗೂ ಬರುತ್ತೆ, ಪ್ರೈಮರಿಗೂ ಬರುತ್ತೆ. ಅದು 1 to 5th ಆಗಿರ್ಬೋದು ಅಥವಾ 6 to 8th ಆಗಿರ್ಬೋದು ಅಥವಾ ಹೈಸ್ಕೂಲ್ ಸೆಕ್ಷನ್ನು ಆಗಿರ್ಬೋದು. ಎಲ್ಲ ಸೆಕ್ಷನಿಗೂ ಕೂಡ ಈ ದೃಢೀಕರಣ ಪ್ರಮಾಣ ಪತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವು ಫಿಲಪ್ ಮಾಡಿ ಕೊಡಬೇಕಾಗತ್ತೆ. ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಹೈಸ್ಕೂಲಿಗಾದರೂ ಕೂಡ ನೀವು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟನ್ನು ಕೊಡಲೇಬೇಕಾಗತ್ತೆ. ಕೆಲವೊಂದು ಡಿಸ್ಟಿಕಲ್ಲಿ ಕೊಡಬೇಕು, ಕೆಲವೊಂದು ಡಿಸ್ಟಿಕಲ್ಲಿ ಕೊಡ್ತಾ ಇಲ್ಲ. ಅದು ಆ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಂಥದ್ದು. ನನ್ನ ಸಜೆಷನ್ ಏನಂತ ಹೇಳಿದರೆ, ಒಂದು ಸರ್ಟಿಫಿಕೇಟನ್ನು ಮಾಡಿಸಿ ಕೊಟ್ಬಿಡಿ. ಯಾವುದು ಟೆನ್ಷನ್ನೇ ಇರಲ್ಲ. ಯಾರು ಏನು ಬಂದು ಕೇಳಿದ್ರು ಅವ್ರಿಗೆ ನೀವು ಸರ್ಟಿಫಿಕೇಟನ್ನು ತೋರಿಸ್ಬೋದು. ಸೊ ಇದಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.